ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವೈವಿಸ್ ಕಿಚನ್. ಇವತ್ತು ನಾನು ನಿಮಗೆ ಸ್ಯಾಂಡ್ವಿಚ್ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನಾನಿಲ್ಲಿ ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ. ಬೇಯಿಸಿರುವಂಥ ಆಲೂಗಡ್ಡೆ ಇಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಇದೆ ರಿಂಗಾಗಿ ಕಟ್ ಮಾಡ್ಕೊಂಡಿರೋದು ರೌಂಡಾಗಿ, ಟೊಮೆಟೊ, ಬಟರ್, ಈರುಳ್ಳಿ, ಚಟ್ನಿ ಮತ್ತು ಚೀಸ್ ಕೂಡ ಇಟ್ಟಿದ್ದೀನಿ ನಾನು ಅದರ ಮೇಲೆ. ಈ ಚಟ್ನಿ ಯಾವ ಥರ ಮಾಡೋದು ಅಂತ ಇದ್ರದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಚಟ್ನಿ ಯಾವ ಥರ ಮಾಡ್ಕೊಬೇಕು ಅಂತ ನೋಡ್ಕೊಳ್ಳಿ. ಬನ್ನಿ ಮೊದಲಿಗೆ ಬ್ರೆಡ್ ಸ್ಲೈಸ್ನ ತೊಗೊಳ್ಳೋಣ. ನೋಡಿ ಈ ಸ್ಲೈಸ್ ಏನಿದೆ ಇದಕ್ಕೆ ಫಸ್ಟು ನಾವು ಬಟರ್ನ ಅಪ್ಲೈ ಮಾಡ್ಕೊಳ್ಳೋಣ. ಕ್ಲೀನಾಗಿ ಒಂದು ಮೂಲೆ ಬಿಡ್ದಂಗೆ ಫುಲ್ಲು ಕಂಪ್ಲೀಟಾಗಿ ಬಟರ್ನ ಅಪ್ಲೈ ಮಾಡಿ. ಇವಾಗ ಗ್ರೀನ್ ಚಟ್ನಿನ ಅಪ್ಲೈ ಮಾಡಿ. ಇದನ್ನೇನು ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ನೀವು ಬಟರ್ ಜಾಸ್ತಿ ಹಾಕೋರು ಪರವಾಗಿಲ್ಲ. ಗ್ರೀನ್ ಚಟ್ನಿ ಮೇಲೆ ಸುಮ್ಮನೆ ಕೋಟಿಂಗ್ ಅಷ್ಟೇ ಮಾಡಿ. ಈಗ ಆಲೂಗಡ್ಡೆ ತೊಗೊಳ್ಳಿ, ನೈಫಲ್ಲಿ ಕ್ಲೀನಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಈ ಆಲೂಗಡ್ಡೆನ ಮುಂಚೆನೇ ಬೇಯಿಸಿ ನಾವು ಚಿಪ್ಪೆ ಸುಲಿದಿಟ್ಕೊಂಡಿದ್ದೀವಿ. ಇದನ್ನು ಕ್ಲೀನಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ಲೀನಾಗಿ ಸ್ಲೈಸಾಗಿ ಬರ್ತಾ ಇದೆ ಅದು. ಸ್ಲೈಸ್ ಆಗಿದ ತಕ್ಷಣ ನೆಕ್ಸ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ ನಾನು. ಇವಾಗ ಕ್ಯಾಪ್ಸಿಕಮ್ ಇಡ್ತಾ ಇದ್ದೀನಿ, ಅದನ್ನು ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಟೊಮೆಟೊನ ಇಡ್ತೀನಿ ನಾನು, ರೌಂಡ್ ಕಟ್ ಮಾಡಿರುವಂಥ ಟೊಮೆಟೊ. ನೋಡಿ ಟೊಮೆಟೊ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಚಾಟ್ ಮಸಾಲ ಮತ್ತು ಉಪ್ಪು ಎರಡನ್ನು ಟೇಸ್ಟಿಗೆ ತಕ್ಕಂಗೆ ನಾವು ಹಾಕ್ಕೊಳ್ಳೋಣ. ನೋಡಿ ಉಪ್ಪು ಹಾಕಿದ್ದೀನಿ. ಇವಾಗ ಚೀಸ್ನ ಸ್ಕ್ರಬ್ ಮಾಡ್ತಾ ಇದ್ದೀನಿ, ಚೀಸ್ನ ತುರಿತಾ ಇದ್ದೀನಿ. ಚೀಸ್ ಸ್ಲೈಸ್ ಬೇಕಾದರೂ ಹಾಕ್ಬೋದು, ನಾನು ಚೀಸ್ ಕೇಕ್ ತಂದಿದ್ದೀನಿ ಕ್ಯೂಬ್ಸ್ ಥರ, ಅದನ್ನು ತುರಿತಾ ಇದ್ದೀನಿ ಇದರಲ್ಲಿ. ತುರಿದಿರೋದು ಚೆನ್ನಾಗಿ ಕಾಣ್ತಿದೆ. ಮತ್ತು ಈಗ ಇನ್ನೊಂದು ಅದ್ರ ಮೇಲೆ ಕ್ಲೋಸ್ ಮಾಡಬೇಕಾಗಿದ್ದಂತಹ ಬ್ರೆಡ್ ಸ್ಲೈಸ್ನ ತೊಗೊಳ್ಳಿ. ಅದಕ್ಕೆ ಬಟರ್ ಮತ್ತು ಗ್ರೀನ್ ಚಟ್ನಿ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ಮುಚ್ಚಿ ತಿರ್ಗಿ ಅದ್ರ ಮೇಲೆ ಕೂಡ ಕೋಟಿಂಗ್ ಮಾಡಿ. ನೀವು ಬಿಫೋರ್ ಪ್ಯಾನಲ್ಲನ್ನು ಮಾಡ್ಬೋದು, ಇಲ್ಲ ಟೋಸ್ಟರನ್ನ ಮಾಡ್ಬೋದು. ನಾನೀಗ ಸ್ಯಾಂಡ್ವಿಚ್ ಟೋಸ್ಟರಲ್ಲಿ ನಾನು ಇದನ್ನು ಮಾಡ್ತೀನಿ. ಇದರ ಮೇಲೆ ಕೂಡ ಒಂಚೂರು ಬಟರ್ನ ಅಪ್ಲೈ ಮಾಡಿ, ಯಾಕಂದರೆ ಕ್ರಿಸ್ಪಿನೆಸ್ ಬರುತ್ತೆ ನಿಮಗೆ. ನೋಡಿ ಈ ಥರ ಅಪ್ಲೈ ಮಾಡಿ. ಇವಾಗ ಇದನ್ನು ನಾನು ಸ್ಯಾಂಡ್ವಿಚ್ ಮೇಕರ್ಗೆ ಶಿಫ್ಟ್ ಮಾಡ್ಕೊತೀನಿ. ನೋಡಿ ಸ್ಯಾಂಡ್ವಿಚ್ ಮೇಕರ್ ಇದೆ ನನ್ನ ಹತ್ರ. ಇದನ್ನು ಬೇಕಾದ್ರೆ ನೀವು ತವದ ಮೇಲೂ ಮಾಡ್ಕೊಬೋದು. ಇನ್ನು ಸ್ಯಾಂಡ್ವಿಚ್ ಮಾಡೋ ಇದೇ ಬೇಕು ಅಂತ ಏನು ನೆಸಸರಿ ಇಲ್ಲ. ಈಗ ಇನ್ನೊಂದು ಲೇಯರ್ ಏನಿದೆ ಆ ಕಡೆ ಕೂಡ ಒಂಚೂರು ಬೆಣ್ಣೆ ಅಪ್ಲೈ ಮಾಡ್ತೀನಿ ಈಗ ನಾನು. ನೋಡಿ ಇಲ್ಲೂ ಕೂಡ ಬೆಣ್ಣೆ ಅಪ್ಲೈ ಮಾಡಿದ್ದೀನಿ. ಸುಮ್ಮನೆ ಜಾಸ್ತಿ ಹೆವಿ ಏನು ಬೇಕಾಗಿಲ್ಲ, ಲೈಟಾಗಿ ಅಪ್ಲೈ ಮಾಡಿದ್ರೆ ಸಾಕು. ಇವಾಗ ಇದನ್ನು ಕ್ಲೋಸ್ ಮಾಡಿ ನಾನು ಗ್ಯಾಸ್ ಸ್ಟವ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಹೈ ಫ್ಲೇಮ್ ಇಲ್ಲ, ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಕೆಳಗಡೆ ಬೇಗ ಸೀದೋಗುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಇದನ್ನು ತಿರುಗಿಸ್ತಾ ಇದ್ದೀನಿ. ಮೇಲೆ ಲೇಯರ್ ಬೆಂದಿದೆ, ಕೆಳಗಡೆ ಲೇಯರ್ ಬೇಕೋಸ್ಕರ ತಿರುಗಿಸಿದ್ದೀನಿ. ಇವಾಗ ಓಪನ್ ಮಾಡಿ ನೋಡ್ತೀನಿ. ನೋಡಿ ಯಾವ ಥರ ಬೆಂದಿದೆ ಅಂತ ಗೊತ್ತಾಗತ್ತೆ ನಮಗೆ. ನೋಡಿ ಯಾವ ಥರ ಲೈಟಾಗಿ ಬ್ರೌನಿಷ್ ಆಗಿದೆ. ನಿಮ್ಗೆ ಇನ್ನೂ ಸ್ವಲ್ಪ ಬೇಯಬೇಕು ಅನಿಸಿದ್ರೆ ಬೇಯಿಸ್ಕೊಳ್ಳಿ. ಈಗ ಕೆಳಗಡೆ ಲೇಯರ್ ಬೇಯ್ತಾ ಇರುತ್ತೆ. ಇವಾಗ ಅದು ಆಗಿದೆ. ನೋಡಿ ಅದು ಕೂಡ ಕ್ಲೀನಾಗಿ ರೋಸ್ಟ್ ಆಗಿದೆ, ಸ್ವಲ್ಪ ಡಾರ್ಕೇ ಇದೆ. ಇವಾಗ ಇದಕ್ಕೆ ಒಂಚೂರು ಬಟರ್ನ ಅಪ್ಲೈ ಮಾಡೋಣ ಮೇಲೆ. ಫ್ಲೇಮ್ನ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಇದನ್ನು ಕ್ಲೋಸ್ ಮಾಡಿ ತಿರುಗಿಸಿ ಇನ್ನೊಂದು ಕಡೆ ಬಟರ್ನ ಅಪ್ಲೈ ಮಾಡ್ತೀನಿ. ಈಗ ನೋಡಿ ಈ ಕಡೆ ಬಟರ್ನ ಅಪ್ಲೈ ಮಾಡ್ತೀನಿ. ಇವಾಗ ಫುಲ್ ಕಂಪ್ಲೀಟ್ ಟೋಸ್ಟ್ ರೆಡಿ ಇದೆ ನಿಮಗೆ ತಿನ್ನೋದಕ್ಕೆ. ಕ್ಲೀನಾಗಿ ಬೆಂದು ಕೂಡ ಇದೆ. ನೋಡಿ ಬಟರ್ ಹಾಕ್ತಿದ್ದಾಗೆ ಹೇಗೆ ಮೆಲ್ಟ್ ಆಗೋಯ್ತದು. ಈ ಟೋಸ್ಟ್ ಈಗ ರೆಡಿಯಾಗಿದೆ, ತಿನ್ನಲು ಸವಿಯಲು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಸುಲಭವಾಗಿದೆ.
ವೈವಿಸ್ ಕಿಚನ್ನ ನೋಡಿದ್ದಕ್ಕೆ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ.